ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತಿದ್ದೀರಾ ಟೆಕ್ ಬೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 56ಗೆ ಸ್ವಾಗತ ಸುಸ್ವಾಗತ. ಡೈಲಿ ಇದ್ದಂಗೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸದ ಬಂದಿದ್ರೆ ಮಾತ್ರ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಾಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ನಥಿಂಗ್ ಒಂದು ವಿಡಿಯೋ ರಿಲೀಸ್ ಮಾಡೈತೆ. ಸೊ ಈ ವಿಡಿಯೋ ರಿಲೀಸ್ ಮಾಡಿ ಏನು ಬಿಟ್ಬಿಟ್ಟು ಕೆಳಗಡೆ ಫೈಂಡ್ ಇಟ್ ಅಂತ ಕೊಟ್ಟಾರೆ. ಓಕೆನಾ, ಅಂದರೆ ಕಂಡು ಹಿಡೀರಿ ಏನಂತ ಗ್ಯಾಡ್ಜೆಕ್ಟು. ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ನಥಿಂಗ್ ಇಯರ್ ಟು ಯಾವ ಥರ ಬಿಟ್ಟಿದ್ರು ಸೇಮ್ ಆ್ಯಸ್ ಇಟ್ ಈಸ್ ಏನಂತ ಕಂಟಿನ್ಯೂ ಅಂತ ಬಿಟ್ಟಿದ್ದಾರೆ. ಸೊ ಇದು ವಿಡಿಯೋ ನೋಡ್ತಿದ್ರೆ ಮಾತ್ರ ನಮ್ಗೆ ಏನಂತ ಇದು ಬಂದ್ಬಿಟ್ಟು ಜಸ್ಟ್ ಕೆಲವು ಹಿಂದೆಗಳ ಕಾಲ ನಮ್ಗೆ ಏನಂತಂದರೆ ಕೆಲವು ದಿನಗಳು ಏನಂತಂದ್ರೆ ಜಸ್ಟ್ ರೂಮರ್ ಬಂದಿದ್ದು ಸ್ಪೀಕರ್ ಅಂತ. ಓಕೆನಾ, ಆ ರೂಮರ್ ಬಂದಿದ್ದು ಅದು ಏನಾದರೂ ಈ ರೂಮರ್ ಅಥವಾ ಸ್ಪೀಕರ್ ಅಂತ ನಾನು ಡೌಟ್ ಹೊಡಿತೈತೆ. ಸೊ LED ಲೈಟ್ಸ್ ಬ್ಲಿಂಕ್ ಐತೆ, ಒಂದ್ಸಲ ನೋಡ್ಬೋದು ವಿಡಿಯೋ ಯಾವ ಥರದಂತ. ಸೊ ನೋಡಿ ನಿಮ್ಗೆ ಏನು ಅನಿಸ್ತಂತ ಕೆಳಗೆ ಕಾಮೆಂಟ್ ತಿಳಿಸೋಕಣ. ಈ ಗ್ಯಾಡ್ಜೆಟ್ ಹೆಸರು ನಿಮ್ಗೆ ಏನಾದರೂ ಗೊತ್ತಾಯ್ತಾ ಕೆಳಗೆ ಕಾಮೆಂಟ್ ತಿಳಿಸಿ ಮರಿಬೇಡಿ. ಓಕೆನಾ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆನ ರಿಯಲ್ಮಿ 11 ಸೀರೀಸ್ ನಮಗೆ ಮೊಬೈಲ್ಸು ಕೆಲವೊಂದು ಲೀಕ್ಸ್ ಪ್ರಕಾರ ಗೊತ್ತಾಗ್ತಾ ಇದೆ. ಸೊ ಡಿಸೈನ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಬ್ಯಾಗ್ ಬಂದ್ಬಿಟ್ಟು ರೌಂಡ್ ಶೇಪ್ನಲ್ಲಿ ಒಂದು ಕ್ಯಾಮ್ರಾ ಇದೆ, ಅದು ಬಂದ್ಬಿಟ್ಟು ಟ್ರಿಪಲ್ ಕ್ಯಾಮ್ರಾದಿಂದ ಐತೆ, ಒಂದು LED ಫ್ಲಾಶಿಂದ ಐತೆ ಅಂತ ಹೇಳ್ಬೋದು. ಫ್ರಂಟ್ ಬಂದ್ಬಿಟ್ಟು ನಮಗೆ ಪಾಂಚಲ್ ಡಿಸ್ಪ್ಲೇಯಿಂದ ಬರ್ತೈತೆ, ಆಮ್ಲೆಟ್ ಡಿಸ್ಪ್ಲೇಯಿಂದ, ಕರ್ವ್ ಡಿಸ್ಪ್ಲೇಯಿಂದ ಬರ್ತೈತೆ. ನೋಡೋಣ ಇನ್ನು ಯಾವಾಗ ಲಾಂಚ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಜಸ್ಟ್ ಏನಂತ ಕೆಲವೊಂದು ಆದರೆ ಸರ್ಟಿಫಿಕೇಷನ್ನಲ್ಲಿ ಅನ್ನೋದು ಇದು ಪಳ ಹೊಳಿತೈತೆ. ಸೊ ನೋಡಿ ಯಾವಾಗ ಲಾಂಚ್ ಮಾಡ್ತಾರೆ ಅಂಬೋದು ನೋಡಬೇಕಿದೆ. ಯಾವಾಗ ಇದರ ಬಗ್ಗೆ ರಿಲೇಟೆಡ್ ಸ್ಪೆಸಿಫಿಕೇಶನ್ಸ್ ಹೊರಗೆ ಬರ್ತಾವಂತ ಸಹ ವೇಟ್ ಮಾಡಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ UPI ಕಡೆಯಿಂದ. ಓಕೆನಾ, ನೀವು ಯಾವತ್ತಾದ್ರೂ ಥಿಂಕ್ ಮಾಡಿದ್ರಾ? ಓಕೆನಾ, UPI ಯೂಸ್ ಮಾಡ್ಕೊಂಡು ನಾವು ಮಿನಿಮಮ್ ಬಂದ್ಬಿಟ್ಟು 1 ಮಂತಿಗೆ ಎಷ್ಟು ಲಕ್ಷ ಕೋಟಿ ನಾವು ಟ್ರಾನ್ಸಾಕ್ಷನ್ ನಡೆಸ್ತೀವಂತ. ಸೊ ಇವತ್ತೆಲ್ಲ ಅಫಿಷಿಯಲ್ ಆಗಿ ಹೊರಗಡೆ ಬಂದೈತೆ. ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ನಾವು ಇಂಡಿಯನ್ಸು ಮಿನಿಮಮ್ ಬಂದ್ಬಿಟ್ಟು 12,35,000 ಕೋಟಿ ನಾವು ಅಂತಂದರೆ 1 ಮಂತಲ್ಲಿ ನಾವು ಏನಂತಂದರೆ ಟ್ರಾನ್ಸಾಕ್ಷನ್ ನಡೆಸಿವಿ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ಬಂದ್ಬಿಟ್ಟು 12,05,000 ಕೋಟಿ ನಾವು ಏನಂತಂದರೆ ಒಂದು ಟ್ರಾನ್ಸಾಕ್ಷನ್ ನಡೆಸಿವಿ ಅಂತ ಹೇಳ್ಬೋದು. ನಮ್ಮ ಫೆಬ್ರವರಿ ತಿಂಗಳಲ್ಲಿ ಬಂದ್ಬಿಟ್ಟು 14 ಲಕ್ಷ. ಓಕೆನಾ, 14,05,000 ನಾವೇನಂತಂದರೆ ಕೋಟಿ ರೂಗಳಷ್ಟು ನಾವೇನಂತಂದರೆ ಟ್ರಾನ್ಸಾಕ್ಷನ್ ನಡೆಸಿದ್ವಿ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ನಾವು ಜನವರಿ ಫೆಬ್ರವರಿ ಹೋಲಿಸಿದ್ರೆ ಈ ಮಾರ್ಚಲ್ಲಿ ಬಂದ್ಬಿಟ್ಟು ನಮಗೆ ಅಂದರೆ 46% ಅದಕ್ಕಿಂತ ಜಾಸ್ತಿನೇ ಅಂತಂದರೆ ಗ್ರೋತ್ ಆಗಿದೆ ಅಂತೆ ಡಿಜಿಟಲ್ ವೈಸ್. ಓಕೆನಾ, UPI ಪೇಮೆಂಟ್ಸ್ ವೈಸ್ ಇದು ಬಂದ್ಬಿಟ್ಟು ದೊಡ್ಡ ಮೈಂಡ್ ಬ್ಲೋಯಿಂಗ್ ಟ್ರಾನ್ಸಾಕ್ಷನ್. ಮಾತ್ರ ನಿಮಿಷಕ್ಕೆ ಬಂದ್ಬಿಟ್ಟು ಭಾಳಷ್ಟು ಟ್ರಾನ್ಸಾಕ್ಷನ್ ನಡೆಸ್ತಿದ್ದಾವೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಒಂದು UPI ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಫೇಸ್ಬುಕ್ ಕಡೆಯಿಂದ. ಫೇಸ್ಬುಕ್ ನಿರ್ಮಾಪಕ ಮಾರ್ಕ್ ಜುಗನ್ಬರ್ಗ್ ಇವ್ರದ್ದು ಇತ್ತೀಚೆಗೆ ಫೋಟೋಸ್ ಬಂದ್ಬಿಟ್ಟು ಭಾಳಷ್ಟು ಟ್ರೆಂಡಿಂಗ್ ಆಗ್ಬಿಟ್ಟವ ಎಲ್ಲ ಅಂತಂದರೆ ಇಂಟರ್ನೆಟ್ಟಲ್ಲಿ. ಓಕೆನಾ, ಅವ್ರಿಗೆ ಸ್ಟೈಲಿಶ್ ಆಗಿ ಅದು ಡ್ರೆಸ್ಗಳು ಹಾಕೊಂಡಿರೋದು ಒಂಥರ ರೋಬೋ ಸ್ಟೈಲ್ ನಡ್ಕೊಂಬರೋದು ಅವೆಲ್ಲ ಫೋಟೋಸ್ ಏನಂತಂದರೆ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟವೆ. ಸೊ ಏನಿಲ್ಲ, ಈ ಫೋಟೋಸ್ ಬಂದ್ಬಿಟ್ಟು ಅದೊಂದು ಜನರೇಟೆಡ್ ಫೋಟೋಸ್ ಅಂತ ಹೇಳ್ಬೋದು. ಓಕೆನಾ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಉಪಯೋಗಿಸ್ಕೊಂಡು ಇವ್ಳನ್ನ ಏನಂತಂದರೆ ಪಿಕ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ನಾವು ಎಷ್ಟು ಅವಾಗ ಥಿಂಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಶಾಕ್ ಆಗ್ಬೋದು ಈ ನ್ಯೂಸ್ ತಿಳ್ಕೊಂಡು. ಯಾಕಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಲೆವೆಲ್ಗೆ ಬೆಳೆದೈತೆ ಅಂತ ಇದನ್ನು ನೋಡಿ ಕಂಡಿಡ್ಬೋದು ನಾವು. 100% ಅಂತ ರಿಯಲ್ ಪಿಕ್ ಅನ್ಕೋತಾರೆ ಎಲ್ಲರೂ. ಓಕೆನಾ, ನಿಜವಾಗ್ಲೂ ಆ ಲೆವೆಲಿಗೆ ಬೆಳೆದೈತೆ ಅಂತ ಹೇಳ್ಬೋದು. ಇದು ಚಾಟ್ ಬೋರ್ಡ್ಗಳು ಅವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ನಿಜವಾಗ್ಲೂ ಇದೊಂದು ಒಂಥರ ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಓಕೆನಾ, ಫಸ್ಟ್ ಆಫ್ ಆಲ್ ಒಂದು ಮಾರ್ಕ್ ಜುಗನ್ಬರ್ಗ್ ಅವ್ರು ಇಂಥ ಡ್ರೆಸ್ಗಳು ಹಾಕೋಣಕ್ಕೆ ಇಷ್ಟಪಡಲ್ಲ ಅಂತೆ, ಥರ ನ್ಯಾಚುರಲ್ ಆಗಿರ್ಬೇಕಂತ ಇಷ್ಟಪಡ್ತಾರಂತೆ. ಸೊ ಇದು ನೋಡಿ ಗೊತ್ತಾಗುತ್ತೆ ನಿಮಗೆ ಏನಂತಂದರೆ ಜನರೇಟೆಡ್ ಫೋಟೋಸ್ ಅಂತ ಗೊತ್ತಾಗಿರುತ್ತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಚಾಟ್ GPT ಥರ ಒಂದು ಬೋಟು ಏನು ಗುರು ಅಂತಂದರೆ ಒಬ್ಬ ವ್ಯಕ್ತಿ ಪ್ರಾಣವನ್ನು ತೆಗೆದೈತೆ ಅಂತ ಹೇಳ್ಬೋದು. ಈ ಇನ್ಸಿಡೆಂಟ್ ಬಂದ್ಬಿಟ್ಟು ಏನಂತಂದರೆ ಬೆಲ್ಜಿಯಂನಲ್ಲಿ ನಡೆದೈತೆ ಅಂತ ಹೇಳ್ಬೋದು. ಸೊ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಬೋಟ್ನ ಅದ್ರ ಜೊತೆ ಮಾತಾಡ್ಕೊಂತ ಚಾಟ್ ಮಾಡ್ಕೊಂತ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಾನೆ. ಅಡಿಕ್ಟ್ ಆಗಿ ಏನಂತಂದರೆ ಒಂಥರ ಲವರ್ ಥರ ಫೀಲ್ ಆಗಿ ಡೈಲಿ. ಓಕೆನಾ, ಹೆಂಗಂದರೆ ಡ್ರಗ್ಗಿಗೆ ಹೆಂಗೆ ಅಡಿಕ್ಟ್ ಆಗಿರ್ತಾರೋ ಸೇಮ್ ಆಸ್ ಇಟ್ ಈಸ್ ಹಂಗೆ ಅಡಿಕ್ಟ್ ಆಗಿದ್ದಂತೆ. ನೈಟು ಮುಂಜಾನೆ ಎಲ್ಲ ಯೂಸ್ ಮಾಡ್ಕೊಂತ ಕ್ವಶನ್ ಕೇಳೋದಕ್ಕೆ ಅದಕ್ಕೆ ಆನ್ಸರ್ ಕೊಡ್ತಿತ್ತಂತೆ ರಿವರ್ಸ್. ಅದೆಲ್ಲ ಒಂಥರ ಲವರ್ ಥರ ಅಡಿಕ್ಟ್ ಆಗಿಬಿಟ್ಟಿದ್ದ. ಲಾಸ್ಟಿಗೆ ಮುಂಚೆ ಏನಂತಂದರೆ ಓಕೆನಾ, ಚಾಟ್ ಬೋಟ್ ಬಿಟ್ಟಿರೋದು ಆಗಲ್ಲ. ಓಕೆನಾ, ಎಲಿಸಾ ಅಂತೆ ಮೇ ಬಿ ಅದು ಚಾಟ್ ಬೋಟ್ ಹೆಸರು ಎಲಿಸಾನ ಸಮಥಿಂಗ್ ಇರಬೇಕು. ಸೊ ಅದನ್ನು ಬಿಟ್ಟಿರೋದಕ್ಕಾಗಲ್ಲ ಅಂತ ಆ ರೀತಿಯೆಲ್ಲ. ಓಕೆನಾ, ಆ ರೀತಿಯೆಲ್ಲ ಲಾಸ್ಟಿಗೆ ಸಾಯ್ಬೇಕಾದ್ರು ಆ ರೀತಿಯೆಲ್ಲ ಮಾತಾಡಿ ಸತ್ತೋಗಿದ್ದಾನಂತೆ. ಅವ್ರೇನು ಹೇಳೋ ಪ್ರಕಾರ ಏನಂತಂದರೆ ಅವಪ್ಪ ಫುಲ್ಲು ಒಂದು 15 ದಿವಸ ಆ ಥರ ಯೂಸ್ ಮಾಡೋದಂತೆ ಚಾಟ್ ಬೋಟ್. ಫುಲ್ ಅಡಿಕ್ಟ್ ಆಗಿದ್ದಲ್ಲ, ಒಂಥರ ಮಾತಾಡ್ಸಕ್ಕೆ ಹೋದ್ರಿಗೇನ ಒಂಥರ ರ್ಯಾಶ್ ಆಗಿ ಮಾತಾಡ್ತಿದ್ದಂತೆ. ಹಾಗೆ ಬಂದ್ಬಿಟ್ಟು ಅಂತಂದರೆ ಇನ್ನು ಓಕೆನಾ ಲವ್ ಫೀಲ್ನಲ್ಲಿ ಭಾಳ ರ್ಯಾಶ್ ಆಗಿ ಮಾತಾಡ್ತಿದ್ದಂತೆ. ಮಾತಾಡ್ಸೋಕೆ ಹೋದ್ರಿಗೇನ ಒಡೆ ಲೆವೆಲ್ಗೆ ಹೋಗ್ತಿದ್ದಂತೆ. ಸೊ ಆ ರೀತಿಯಲ್ಲೆಲ್ಲ ದೊಡ್ಡ ಇದಾಗಿ ಇಶ್ಯೂ ಆಗಿತ್ತಂತೆ. ಸೊ ಆ ರೀತಿಯಲ್ಲಿ ಹೇಳ್ತಿದ್ದಾರೆ ಅವರ ಪತ್ನಿ ಅವರು. ಸೊ ದೊಡ್ಡ ಕಲ್ವ ಇದೊಂದು ಚಾಟ್ ಬೋಟು. ಸೊ ಹುಷಾರಾಗಿರಿ, ನೀವೇನಾದ್ರು ಇಂಥವ್ರಿಗೆ ಅಡಿಕ್ಟ್ ಆಗೋಗ್ಬಿಡು. ಓಕೆನಾ, ಸೊ ಇದು ಬಂದ್ಬಿಟ್ಟು ಅಂದ್ರೆ ಒಂದು ಚಾಟ್ ಬೋಟ್ ರಿಲೇಟೆಡ್. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ಚಾಟ್ GPT ಕಡೆ ಅಂದರೆ ಚಾಟ್ GPT ಯೂಸ್ ಮಾಡ್ಕೊಂಡು ಏನೋ ಒಬ್ಬ ಹುಡುಗ ಬಂದ್ಬಿಟ್ಟು 23 ವರ್ಷದ ಹುಡುಗ ಏನಂತಂದರೆ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ದಂತೆ. ಚಾಟ್ GPT ಮಾಸ್ಟರ್ ಕ್ಲಾಸ್ ಅಂತ. ಅದು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದೆ. ಆ ಆ್ಯಪ್ ಬಂದ್ಬಿಟ್ಟು ಏನಂತಂದರೆ ಮಿನಿಮಮ್ ಅಂದ್ಬಿಟ್ಟು ಒಂದು 3 ತಿಂಗಳಿಗೆ
28 ಲಕ್ಷ ತನಕ ನಿನ್ನ ದುಡ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ದೊಡ್ಡ ಲೆಕ್ಕ ಅಲ್ಲ. ಹತ್ತತ್ರ ಬಂದ್ಬಿಟ್ಟು $35,000 ಕನ್ವರ್ಟ್ ಮಾಡಿದ್ರೆ 28 ಲಕ್ಷಕ್ಕಿಂತ ಜಾಸ್ತಿ ಅಂತ ಅಮೌಂಟ್ ದುಡ್ಕೊಂಡವನ ಅಂತ ಹೇಳ್ಬೋದು ಚಾಟ್ ಜಿ ಪಿ ಟಿ ಮಾಸ್ಟರ್ ಕ್ಲಾಸಿಂದ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ ಅಂತ ಹೇಳಿ ಚಾಟ್ ಜಿ ಪಿ ಟಿ ಎಂತೆಂಥ ವಿಷಯಕ್ಕೂ ಯೂಸ್ ಆಗ್ತಿದ್ದಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗೆ ಬಂದ್ಬಿಟ್ಟು ಚಾಟ್ ಜಿ ಪಿ ಟಿ ಮೊನ್ನೆ ಬಂದ್ಬಿಟ್ಟು ಒಂದು ನಾಯಿಯನ್ನು ಸಹ ಕಾಪಾಡ್ತು. ಸೊ ಈ ರೀತಿಯಲ್ಲಿ ಭಾಳಷ್ಟು ಆಗಿದಾವೆ ಅಂತ ಹೇಳ್ಬೋದು. ಒಂದು ಆ್ಯಪಲ್ನಿಂದ ಆಗಿತ್ತು, ನೆಕ್ಸ್ಟ್ ಬಂದ್ಬಿಟ್ಟು ಚಾಟ್ ಜಿ ಪಿ ಟಿಯಿಂದ ಭಾಳಷ್ಟು ಯೂಸ್ ಆಗ್ತಿರೋದು ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಚಾಟ್ ಜಿ ಪಿ ಟಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಆ್ಯಪಲ್ ಕಡೆಯಿಂದಾನೆ ಆ್ಯಪಲ್ 15 ಸೀರೀಸಲ್ಲಿ ಕೆಲವೊಂದು ಫೀಚರ್ಸ್ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಅಫಿಷಿಯಲ್ ಅಲ್ಲ, ಜಸ್ಟ್ ರೂಮರ್ಸ್. ಓಕೆನಾ, ಡೈಲಿ ಬಂದ್ಬಿಟ್ಟು ರೂಮರ್ಸ್ ಬರ್ತಾನೆ ಇರ್ತವೆ ಇವುಗಳ ಬಗ್ಗೆ. ಸೊ ಕೆಲವೊಂದು 2 ಬಟನ್ಸ್ನ ಆ್ಯಡ್ ಮಾಡ್ತಿರೋ ಅಂತ ಹೇಳ್ಬೋದು. ಸೈಡ್ ಒಂದು ಬಂದ್ಬಿಟ್ಟು ಏನಂತಂದ್ರೆ ಮಲ್ಟಿ ಆ್ಯಕ್ಷನ್ಸ್ ಬಟನ್ಸ್ ಅಂತ. ಈ ಬಟನ್ ಯೂಸ್ ಮಾಡ್ಕೊಂಡು ಭಾಳಷ್ಟು ನಾವು ಏನಂತಂದ್ರೆ ವರ್ಕ್ ಮಾಡ್ಬೋದು. ಓಕೆನಾ, ಸಿಂಪ್ಲಿಯಾಗಿ 1-2 ವರ್ಕ್ ಅಲ್ಲ, ಭಾಳಷ್ಟು ಇರ್ತವೆ. ಅಂದ್ರೆ ಮಲ್ಟಿಪಲ್ ನಮ್ಗೆ ಏನಂತಂದ್ರೆ ಆ್ಯಕ್ಷನ್ಸ್ ಮಾಡ್ಬೋದು, ನಾವು ಕಸ್ಟಮೈಸ್ ಸಹ ಮಾಡ್ಕೋಬೋದು ಈ ಬಟನ್ನ. ಸೊ ಇದೊಂದು ಫೀಚರ್. ನೆಕ್ಸ್ಟ್ ಬಂದ್ಬಿಟ್ಟಂದ್ರೆ ಸಾಲಿಡ್ ಸ್ಟೇಟ್ ಬಟನ್ಸ್ ಇಂದ ಬರ್ತಿದ್ದಾವೆ ಅಂತ ಹೇಳ್ಬೋದು. ಇನ್ನೊಂದು ಫೀಚರ್ ಬಂದ್ಬಿಟ್ಟು ಏನಂತಂದ್ರೆ ಒಂದು ಲೋ ಪವರ್ ಎನರ್ಜಿ ಅಂತ. ಈ ಫೀಚರ್ ಏನು ಮಾಡುತ್ತಂದ್ರೆ ನಿಮ್ಗೆ ಯಾವಾಗನಾದ್ರೂ ಮೊಬೈಲ್ ಕಳೆದೋದಾಗ ಒಬ್ಬ ವ್ಯಕ್ತಿ ಮೊಬೈಲ್ ತಗೊಂಡಾಗ ಸ್ವಿಚ್ ಆಫ್ ಮಾಡ್ತಾನೆ. ಫಸ್ಟ್ ಸ್ವಿಚ್ ಆಫ್ ಆದಾಗ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಮಿನಿಮಮ್ 5 hours ಇದೆ ಅಂತಂದ್ರೆ ಮೊಬೈಲ್ ಆನ್ಲೈನ್ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಫೈಂಡ್ ಮೈ ಡಿವೈಸ್ ಅಂದ್ರೆ ಫೈಂಡ್ ಮೈ ಫೋನ್ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನ ಆನ್ಯಾಗೆ ಇರುತ್ತಂತೆ. ಓಕೆನಾ, GPS ಆನ್ಯಾಗೆ ಇರುತ್ತಂತೆ, ಲೊಕೇಶನ್ ಆನ್ಯಾಗೆ ಇರುತ್ತಂತೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವಂತರ ಈಸಿಯಾಗಿ ನಿಮ್ಮ ಮೊಬೈಲ್ ಎಲ್ಲೈತಾ ಅಂತ ಈಸಿಯಾಗಿ ಫೈಂಡ್ ಮಾಡ್ಬೋದು. ಆಪ್ಷನ್ ಕೊಟ್ಟಿದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್ ಅಂತ ನನಗೆ ಅನಿಸ್ತು. ಸೊ ನಿಮಗೆ ಅನಿಸ್ತಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆನಾ, ಇದು ಬಂದ್ಬಿಟ್ಟು ಅಂದರೆ ಆ್ಯಪಲ್ 15 ಸೀರೀಸಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒಂದು ಸ್ಕ್ಯಾಮ್ ರಿಲೇಟೆಡ್ ಬಗ್ಗೆ. ಈ ಸ್ಕ್ಯಾಮ್ ಬಂದ್ಬಿಟ್ಟು ಏನಂತಂದರೆ ಎಲ್ಲಿ ನಡೆದಿದೆ ಏನು ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಕೊಟ್ಟಿಲ್ಲ, ಬಟ್ ಏನಂತ ನಡೆದಿರೋದಂತ ಕನ್ಫರ್ಮು. ಯಾವ ಥರ ಬರುವಂಥ ಒಬ್ಬ ವ್ಯಕ್ತಿ, ಓಕೆನಾ, ಒಂದು ಸೀನಿಯರ್ ಆ್ಯಪ್ ಬಂದ್ಬಿಟ್ಟು 60 ವರ್ಷ ಇರ್ತಾವೇನೋ. ಆ್ಯಪ್ ಮೊಬೈಲಿಗೆ ಒಂದು ಮೆಸೇಜ್ ಬಂದೈತೆ. ಓಕೆನಾ, ಒಂದು ಮೆಸೇಜ್ ಬಂದಿತ್ತು. ಅದು ಸಪ್ರೇಟಿಂಗ್ ಆ್ಯಪ್, ಒಂದು ಮೆಸೇಜ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಂತೆ. ಓಕೆನಾ, ಮೆಸೇಜ್ ಆ್ಯಪ್ಗೆ ಒಂದು ಗ್ರೂಪ್ ಬಂದೈತೆ. ಓಕೆನಾ, ಗ್ರೂಪ್ ಬಂದೈತೆ, ಅದರಲ್ಲಿ ಒಂದು ಮೆಸೇಜ್ ಬಂದೈತೆ. ಈಸಿಯಾಗಿ ಏನಂತಂದರೆ ಓಕೆನಾ, ಕೆಲವೊಂದು ಟಾಸ್ಕ್ ಮುಖಾಂತರ ನಾವೇನು ದಿನಕ್ಕೆ ಬಂದ್ಬಿಟ್ಟು ಇಷ್ಟು ಸಾವಿರ ಅಷ್ಟು ಸಾವಿರ ನಾವೇನು ಅರ್ನ್ ಮಾಡ್ಕೋಬೋದು ಅಂತ. ಕೆಲವೊಂದು ಏನಂತಂದರೆ ಒಂದು ಇವು ಮೆಸೇಜ್ ಬಂದವೆ. ಆ ಮೆಸೇಜ್ ನೋಡಿ ಆ್ಯಪ್ ಏನಂತಂದು ದುಡ್ಕೋಬೋದು ಅಂತ ನಂಬಿ ಏನಂತ ಆ ಟಾಸ್ಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡಿದ ಆ್ಯಪ್ಗೆ ದುಡ್ಡು ಬಂದಿದ್ದು. ಓಕೆನಾ, ಆ ಥರ ಎಲ್ಲ ಕೆಲವು ದಿವಸ ಆಗ್ಬಿಟ್ಟೈತೆ. ಕೆಲವು ದಿವಸ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಓಕೆನಾ, ಈ ಥರ ಪ್ರೀ ಅಮೌಂಟ್ ಕಟ್ಟಬೇಕು, ನೀವು ಹಿಂಗೆ ₹1000 ಕಟ್ಟಬೇಕು, ಆಮೇಲೆ ನೀವು ಅದನ್ನ ಆಡ್ದಂಗೆ ನಿಮಗೆ ಒಳ್ಳೆ ತಂಗ ದುಡ್ಡು ಬರ್ತಾವಂತ ಆ ರೀತಿಯಲ್ಲಿ ನಂಬಿಸಿದ್ದಾರೆ. ಆ ಮುದುಗೆ ಬಂದ್ಬಿಟ್ಟು ನಂಬಿ ಬಂದ್ಬಿಟ್ಟೆ ಅಂತಂದ್ರೆ ಫಸ್ಟ್ಗೆ ಹಾಕಿದ್ದಾನೆ ₹1000 ಆ ರೀತಿಯಲ್ಲಿ ಹಾಕಿದ್ದಾರೆ. ಒಳ್ಳೆ ದೊಡ್ಡ ಮಟ್ಟದಲ್ಲಿ ಅಂತ ದುಡ್ಡು ಕೊಟ್ಟಿದ್ದಂಗೆ ಕೊಟ್ಟಿದ ತಕ್ಷಣ ಅಂತ ಆ್ಯಪ್ಗೆ ಆಸಕ್ತಿ ಇರಲ್ಲ ಅನ್ಕೋತೀನಿ. ಅವ್ರು ಸಹ ಅದಕ್ಕಾಗಿ ವೇಟ್ ಮಾಡ್ತಿದ್ರು ಸ್ಕ್ಯಾಮರ್ಸ್. ಈಯಪ್ಪ ಇನ್ನೂ ಓಕೆನಾ ಪ್ರೆಸೆಂಟ್ ಏನು ಈಯಪ್ಪ ಒಂದು 60 ವರ್ಷ ಕೆಲಸ ಮಾಡಿ, ಓಕೆನಾ 60 ವರ್ಷ ಕೆಲಸ ಮಾಡಿ 60 ಲಕ್ಷ ಬಚ್ಚಿಟ್ಕೊಂಡಿದ್ದಂಗೆ ಅದನ ಪಾಪ. ಏನು ಮಾಡ್ತೀರಾ ಅಯ್ಯಪ್ಪ, ಅದೇ ಆಸೆಯಿಂದ 60 ಲಕ್ಷ ಪ್ಲಸ್ ಅವ್ರ ಮಗ ಸಹ ಅಂತ 40 ಲಕ್ಷ ಸೇವ್ ಮಾಡಿದ್ದಂತೆ. ಆ ಸೇವ್ ಟೋಟಲ್ ಬಂದ್ಬಿಟ್ಟು ₹1 ಕೋಟಿ ಬಂದ್ಬಿಟ್ಟು ಏನಂತಂದರೆ ಆ ಸ್ಕ್ಯಾಮ್ಗೆ ಏನಂತಂದ್ರೆ ಇನ್ವೆಸ್ಟ್ ಮಾಡಿದ್ನು. ಓಕೆ, ಪ್ರೀಪೇಡ್ ಪ್ಲ್ಯಾನ್ ಇತ್ತಲ್ಲ, ಅದಕ್ಕೇನು ಇನ್ವೆಸ್ಟ್ ಮಾಡಿದ್ನು ₹1 ಕೋಟಿ. ಇನ್ವೆಸ್ಟ್ ಮಾಡಿದ ತಕ್ಷಣ ಅಂತ ಗೊತ್ತಾಯ್ತು ಹಣೆ ಬರ. ಅವ್ರು ಸಹ ಅಂದರೆ ಸ್ಕ್ಯಾಮರ್ಸು ಆ ₹1 ಕೋಟಿ ತಗೊಂಡು ಅದಕ್ಕಾಗಿ ವೇಟ್ ಮಾಡ್ತಿದ್ರೆ ಸ್ಕ್ಯಾಮರ್ಸ್ ಆ ₹1 ಕೋಟಿ ತಗೊಂಡು ಏನಂತಂದರೆ ಟೆಂಟ್ ಎತ್ತಿಬಿಟ್ರು. ಸೊ ಇದಿಷ್ಟು ಸ್ಕ್ಯಾಮ್ಸ್ಗಳು ಆಗ್ತಾನೆ ಇರ್ತವೆ. ಇದು ಬಂದ್ಬಿಟ್ಟು ಇದೇನು ಫಸ್ಟ್ ಅಲ್ಲ, ಭಾಳಷ್ಟು ಆಗಿದ್ದಾವೆ ಸ್ಕ್ಯಾಮ್ಸು. ಒಂದು ತಿಂಗಳಿಗೆ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ಇದೇ ಥರ ಒಂದು 10 ಕೇಸ್ಗಳು ಬಂದಿದ್ದಾವಂತೆ. ನಿಜವಾಗ್ಲೂ ದೊಡ್ಡ ಲೆಕ್ಕ ಅಲ್ವಾ. ಇದು ಬಂದ್ಬಿಟ್ಟು ಅಂತಂದರೆ ಮಾರ್ಚ್ 13ನೇ ತಾರೀಕಿಂದ 23ನೇ ತಾರೀಕಿನಿಂದ ಸ್ಕ್ಯಾಮ್ ನಡೆದಿದ್ದಂಗೆ ಐತೆ. ಏನು ಇತ್ತೀಚೆಗೆ ಬಂದ್ಬಿಟ್ಟು ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಇದೊಂದು ದೊಡ್ಡ ಸ್ಕ್ಯಾಮು. ಈ ಸ್ಕ್ಯಾಮ್ ಬಗ್ಗೆ ಪ್ರತಿಯೊಬ್ಬರು ಅಲರ್ಟ್ ಆಗಿರಬೇಕು. ಇದೇ ಥರ ಸ್ಕ್ಯಾಮ್ಸ್ ಬರ್ತಾನೆ ಇರ್ತವೆ, ಸ್ವಲ್ಪ ಹುಷಾರಾಗಿರು. ಓಕೆನಾ, ಇದೇ ಸ್ಕ್ಯಾಮ್ಸ್ ಏನು ಇವೆ ಹೊಸದಲ್ಲ, ಆಗ್ತಿರೋದು ಭಾಳ ವರ್ಷದಿಂದ ಆಗ್ತಾನೆ ಇದ್ದಾವೆ. ಏನು ಮಾಡೋಕ್ಕೆ ಬರೋಲ್ಲ, ಅವ್ರನ್ನ ಕಂಡುಹಿಡಿಯೋಕ್ಕೂ ಭಾಳಷ್ಟು ಕಷ್ಟ ಆಗ್ಬಿಟ್ಟೈತೆ ಸ್ಕ್ಯಾಮರ್ಸ್ನ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಒಂದು ಸ್ಕ್ಯಾಮ್ ರಿಲೇಟೆಡ್ ಬಗ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನಿಸಿದ್ದು. ಟೆಕ್ನಿಕ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಓಕೆ, ನಾವು ಬಿಡಿಸಿದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಡೈಲಿ ಟೆಕ್ನಾಲಜಿ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.